ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ SP ಸೂರ್ಯಂ ಲೈಫ್ ಸ್ಟುಡಿಯೋಗೆ. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೆಡಿಟೇಷನ್ ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಏನಪ್ಪಾ ಅಂತಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಾನು ಪ್ರತಿ ಸರಿ ಹೇಳೋ ಹಾಗೆ ಎಲ್ಲರಿಗೂ ಬಹಳ ಮುಖ್ಯವಾದ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ಇದು ತುಂಬ ಒಳ್ಳೆಯ ವಿಷಯ ಮತ್ತು ಪ್ರತಿಯೊಬ್ಬರು ರೂಢಿಸ್ಕೊಳ್ಳತಕ್ಕಂಥ ವಿಷಯ ಸ್ನೇಹಿತರೆ. ಇದು ಧ್ಯಾನ ಮೆಡಿಟೇಷನ್. ಸ್ನೇಹಿತರೆ, ಧ್ಯಾನ ಮೆಡಿಟೇಷನ್ನಲ್ಲಿ ನಾವು ಮೊದಲನೇದಾಗಿ ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನಿಂದಾನೇ ಶುರು ಮಾಡಬೇಕು ಸ್ನೇಹಿತರೆ. ಅದಾದ ಮೇಲೆ ಪ್ರಾಣಾಯಾಮ ಸ್ನೇಹಿತರೆ. ಪ್ರಾಣಾಯಾಮ ಆದಮೇಲೆ ನಿಮಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಮುದ್ರಾ ಪ್ರಾಣಾಯಾಮಗಳನ್ನು ಕೆಲವೊಂದು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನಾವು ಈಗ ಶುರು ಮಾಡೋಣ. ಧ್ಯಾನದ ಫೌಂಡೇಶನ್, ಧ್ಯಾನದ ಮೊದಲನೇ ಒಂದು ಪ್ರಾರ್ಥನೆ ಅಂತಲೇ ನಾವು ಅನ್ಕೋಬೋದು. ನಾವು ಈಗ ಧ್ಯಾನದ ಮೊದಲನೆಯ ಸ್ಟೆಪ್ಪು ಫೌಂಡೇಶನ್ನ ಮಾಡೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಾನು ಹೇಗೆ ಕೂತಿದ್ದೀನಿ ಅದೇ ಥರ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನೀವು ಆರಾಮಾಗಿ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಕೂತ್ಕೊಳ್ಳಿ. ನೀವು ಧ್ಯಾನದ ರೂಪದಲ್ಲಿ ಈ ಥರ ಆದರೂ ಕೂತ್ಕೋಬೋದು, ಇಲ್ಲ ಈ ಥರ ಕೈ ಪಡಿಸಾದರೂ ಕೂತ್ಕೋಬೋದು. ಆಮೇಲೆ ನೀವು ಹೇಗೆ ಅಂತಂದರೆ, ನೀವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನಿಮ್ಮ ಸೊಂಟ ನೇರವಾಗಿ ಇರಬೇಕು ಸ್ನೇಹಿತರೆ. ಸೊ ಸೊಂಟ ನೇರವಾಗಿ ಇಟ್ಕೊಂಡು ಆಮೇಲೆ ನೋಡಿ ಈ ರೀತಿಯಿಂದ ನಾವು ಈಗ ಶುರು ಮಾಡಬೇಕು. ಮೊದಲನೇದು ಓಂಕಾರ ಸ್ನೇಹಿತರೆ. ಈಗ ನಾವು ಮಾತುಕತೆಯನ್ನು ಮಾತಾಡುವಾಗ ಮೊದಲು ಕುಳಿತುಕೊಳ್ಳುವಾಗ ಸೊಂಟ ನೇರವಾಗಿ ಮಾಡಿಕೊಂಡು ಒಂದು ದೀರ್ಘವಾದ ಉಸಿರು ತಗೊಂಡು ಉಸಿರು ಬಿಡಬೇಕು ಸ್ನೇಹಿತರೆ. ನೋಡಿ, ಈಗ ದೀರ್ಘವಾದ ಉಸಿರು ತಗೊಂಡು ನೋಡಿದ್ರಲ್ಲ ಸ್ನೇಹಿತರೆ. ಇವ್ರು ನೋಡಿ ಪರಿಣಿತ ಜಾಯ್ನ್ ಆಗಿದ್ದಾರೆ. ಇವ್ರು ನನ್ನ ಮಗಳು, ಇವರು ಜಾಯ್ನ್ ಆಗಿದ್ದಾರೆ ಧ್ಯಾನದಲ್ಲಿ. ಇವರಿಗೆ ಈಗ 2.5 ವರ್ಷ. ಹಾಯ್ ಅಂತ ಹೇಳಿ ಮಗಳೇ. ಹಾಯ್ ಹಾಯ್ ನಮಸ್ಕಾರ. ಇದನ್ನ ಇಲ್ಲಿಡಬೇಕು, ಈಗ ಹೇಳ್ರಿ ನಮಸ್ಕಾರ ಹೇಳಿ. ಅಲ್ಲಿ ಅವ್ರಿಗೆ ಹೇಳಬೇಕು ನಮಸ್ಕಾರ. ಸರಿ, ಈಗ ನೀವು ಶುರು ಮಾಡಿ. ನೋಡಿ ನಾನು ಹೇಗೆ ಕುಳಿತುಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಈಗ ಈ ಥರ ಇದು ಎಡಗೈ ಕೆಳಗಡೆ ಬಲಗೈ ಮೇಲೆ. ಈಗ ಇಲ್ಲಿ ನೋಡಿ ಉಸಿರು. ಈಗ ನಾನು ಹೆಂಗೆ ತಗೊಳ್ತೀನಿ ಉಸಿರು. ಈಗ ಓ ನೋಡಿದ್ರಲ್ಲ ಸ್ನೇಹಿತರೆ, ಇದು ನಾವು 10 ಬಾರಿ ಮಾಡಬೇಕು. ಆಮೇಲೆ
ಭ್ರಮರಿ ಸ್ನೇಹಿತರೆ, ಭ್ರಮರಿ ನಾವು ಈಗ ಮಾಡುವ. ದೀರ್ಘ ಉಸಿರು ತಗೊಂಡು ನೋಡ್ದಲ್ಲ ಸ್ನೇಹಿತರೆ, ಇದು ಭ್ರಮರಿ ನಾವು 10 ಬಾರಿ ಮಾಡಬೇಕು. ಬೇಗ ಬೇಟ ढेरा जाती है. ಸರಿ, ಈಗ ನಿಮಿಷ ಸಜ್ಜಿನ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಚಿಕ್ಕ ಮಕ್ಕಳಿಂದ ಇದ್ದು ಅವರಿಗೆ ಅಭ್ಯಾಸ ಮಾಡಿದ್ರೆ ಅವರಿಗೆ ನೋಡಿ ಸತ್ಯ, ಅವರಿಗೆ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ ತುಂಬಾ ಒಳ್ಳೆಯದಾಗಿ ಬೆಳೀತದೆ ಸ್ನೇಹಿತರೆ. ಅದಾಗಿ ನೀವು ಸಣ್ಣ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಿ ಸ್ನೇಹಿತರೆ. ಅದಾಗಿ ನೋಡಿ, ನಮ್ಮ ಪುಟ್ಟಿ ಇವತ್ತು ಜಾಯ್ನ್ ಆಗಿದ್ರು. ಸೊ ಇಷ್ಟೇ ಸ್ನೇಹಿತರೆ, ಒಂದು 5 ನಿಮಿಷ ಅಂದರೆ ಅವರಿಗೆ ಈ ಧ್ಯಾನ ಅಂದರೆ ಏನು, ಮೆಡಿಟೇಷನ್ ಅಂದರೆ ಏನು, ಅವರಿಗೆ ಅರಿವು ಆಗಬೇಕು ಸ್ನೇಹಿತರೆ. ಸೊ ಹಾಗಾಗಿ ನಾವು ನಮ್ಮ ಜೊತೆಯಲ್ಲಿ ದಿನಾಲಿ ಒಂದು 5 ನಿಮಿಷ ಆ ಥರ ನಾವು ಅವ್ರನ್ನ ಕರ್ಕೊಂಡ್ರೆ ಅವ್ರಿಗೂ ಇದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಆಸಕ್ತಿ ಬರುತ್ತೆ ಸ್ನೇಹಿತರೆ. ಆದಮೇಲೆ ನಾವು ಅವ್ರಿಗೇನು ಕರೆಯೋದು ಬೇಡ, ಅವರೇ ನಮಗೆ ಪ್ರತಿನಿತ್ಯ ಕೇಳ್ತಾರೆ, ನಾನು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ. ಸೊ ನೋಡಿ, ಇವತ್ತು ಪರಿಣಿತಾ 5 ನಿಮಿಷ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಪರಿಣಿತಾ, ಧನ್ಯವಾದಗಳು ಪರಿಣಿತಾ. ನಾನು ಮುಂದುವರಿಸ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಈಗ ನಾವು ಓಂಕಾರ ಭ್ರಮರಿಯನ್ನು ಮಾಡಿದ್ದೇವೆ. ಈಗ ಭ್ರಮರಿ ಇನ್ನೊಂದು 2 ಬಾರಿ ಮಾಡೋಣ ಸ್ನೇಹಿತರೆ. ದೀರ್ಘಾದ ಉಸಿರು ತಗೊಂಡು ಇದು ಸ್ನೇಹಿತರೆ ಆಗಿತ್ತು ಭ್ರಮರಿ. ಸೊ ನೋಡಿ, ನಾವು ಇದನ್ನ ಮಾಡುವಾಗ ಎಷ್ಟು ಸಂತೋಷ ಆಗತ್ತಂದ್ರೆ ದೇಹದಲ್ಲಿ ನಾವು ಹೇಳ್ಕೊಳ್ಳಾರದು ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ. ಅದಾಗಿ ನಾನು ನಿಮಗೆ ಪ್ರತಿ ಸಲ ಹೇಳೋದು ಒಂದೇ, ದಯವಿಟ್ಟು ನೀವು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಏನು ಮೆಡಿಟೇಷನ್ ಧ್ಯಾನದ ಬಗ್ಗೆ ಇದೆ, ಪ್ರತಿ ಒಂದು ಪಾಯಿಂಟ್ಗಳನ್ನು ಏನೆಲ್ಲ ಬರುತ್ತೆ ಧ್ಯಾನದಲ್ಲಿ, ಯಾವ ಥರ ಧ್ಯಾನ ಮಾಡಬೇಕು ಅನ್ನೋದನ್ನು ನಿಮಗೆ ಪಿನ್ ಟು ಪಿನ್ ನಿಮಗೆ ಅರ್ಥಗರ್ಭಿತವಾದ ಕನ್ನಡ ಭಾಷೆಯಲ್ಲಿ ನಾನು ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ನೀವು ಬಹಳ ಅಂದರೆ ಬಹಳ ಸರಳವಾಗಿ ಮನೆಯಲ್ಲಿ ಕುಳಿತುಕೊಂಡು ನೀವು ಮಾಡ್ಕೋಬೋದು ಸ್ನೇಹಿತರೆ. ಸೊ ಈಗ ಅದಾಗಿ ನೀವು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನೀವು ಆರೋಗ್ಯವಾಗಿರಿ, ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಆರೋಗ್ಯವಾಗಿರಿ ಸ್ನೇಹಿತರೆ. ಮತ್ತು ಈಗ ಬನ್ನಿ ಮುಂದುವರಿಸೋಣ. ಈಗ ಮೆಡಿಟೇಷನಲ್ಲಿ, ಧ್ಯಾನದಲ್ಲಿ ಈಗ ನಾವು ಓಂಕಾರ, ಭ್ರಮರಿ, ರಿಲ್ಯಾಕ್ಸೇಷನ್. ಈಗ ರಿಲ್ಯಾಕ್ಸೇಷನ್ 5 ನಿಮಿಷ ಮಾಡಬೇಕು. ಯಾಕಂತಂದರೆ ಸ್ನೇಹಿತರೆ, ಈ 3 ಪ್ರತಿ ಬಾರಿ ನಾವು ಧ್ಯಾನ ಮಾಡುವಾಗ ನಾವು ಮೊದಲು ಇದು ಪ್ರಾರ್ಥನೆ ಥರ ನಾವು ಇದನ್ನು ಮಾಡಿ ಆಮೇಲೆ ಪ್ರಾಣಾಯಾಮಗಳು. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಬಹಳ ಅಂದರೆ ಬಹಳ ಏನಿದು ಒಂಥರ ನಿಮಗೆ ತುಂಬ ಖುಷಿಯ ವಿಷಯನೇ ಅಂತಲೇ ಹೇಳ್ಬೋದು. ಮತ್ತು ಇದು ತುಂಬ ನಮಗೆ ಸಂತೋಷ ತರತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಮುದ್ರಾ ಪ್ರಾಣಾಯಾಮ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮುದ್ರಾ ಪ್ರಾಣಾಯಾಮಗಳು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು
ನೋಡೋಣ. ಅದಕ್ಕಿಂತ ಮುಂಚೆ ನಾವೀಗ ಓಂಕಾರ ಭ್ರಮರಿ ಮಾಡಿದ್ದೀವಲ್ಲ, ಒಂದು 5 ನಿಮಿಷ ರಿಲ್ಯಾಕ್ಸೇಷನ್ ಮಾಡ್ಬೇಕು ಸ್ನೇಹಿತರೆ. ರಿಲ್ಯಾಕ್ಸೇಷನ್ ಮಾಡೋದಂತಂದರೆ ನಾವು ಒಂದು ಚಾಲೆಂಜ್ ಆಗಿ ಅದನ್ನು ಚಾಲೆಂಜ್ ಅಂತಲೇ ತಗೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಮನಸ್ಸು ಮಾಡಿ ಧೈರ್ಯದಿಂದ ರಿಲ್ಯಾಕ್ಸೇಷನ್ 5 ನಿಮಿಷ ನಾವು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಈ ಥರ ನೀವು ಆರಾಮಾಗಿ ಕೂತ್ಕೊಳ್ಳಿ. ದೀರ್ಘ ಉಸಿರು ಅಂತ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು. ಈಗ ನಾವು ಈ ಥರ ಏನು ಕೂತಿದ್ದೀವಲ್ಲ ಸ್ನೇಹಿತರೆ, ನೋಡಿ, ನಮ್ಮ ತಲೆಯ ಭಾಗದಿಂದ ಅಡಿಯಿಂದ ಮುಡಿಯವರೆಗೂ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ತಲೆ ಕೂದಲುಗಳು ಹೇಗಿದೆ, ಹಣೆ ಹೇಗಿದೆ, ಕಣ್ಣು ರೆಪ್ಪೆ, ಕಿವಿ, ಮೂಗು, ತುಟಿ, ಹಲ್ಲು, ನಾಲಿಗೆ, ಕುತ್ತಿಗೆ, ಭುಜ, ಕೈಗಳು, ಕೈ ಬೆರಳುಗಳು, ಸೊಂಟ, ಕಾಲು, ಮೊಣಕಾಲು, ತೊಡೆ, ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬಂದು ನೋಡಿ, ಯಾವುದೇ ಕಾರಣಕ್ಕೂ ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತಾವೆ ಏನಾದರೂ ಒಂದು ಮುಂದ್ಗಡೆ ಬರ್ತಾ ಇರ್ತಾವೆ ಸ್ನೇಹಿತರೆ. ಇದು ಮಾಡಬೇಕಿತ್ತಲ್ಲ, ಅದು ಮಾಡಬೇಕಿತ್ತಲ್ಲ, ಅದು ಮರ್ತಿದ್ದೀವಿ, ಅದು ನಾನು ಮಾಡಬೇಕಿತ್ತು ಅಂತ ಸಾವಿರಾರು ಹಿಂಗೆ ಕಣ್ಣು ತೆರೆದು ಕಣ್ಣು ಮುಚ್ಚೋದ್ರಲ್ಲೇ ಬರ್ತಾವೆ ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ನೀವು ಬರ್ತಿರೋ ಯೋಚನೆಯನ್ನು ಉತ್ತರ ಕೊಡಬೇಡಿ, ಅದಕ್ಕೆ ರಿಪ್ಲೈ ಮಾಡಬೇಡಿ. ನೀವು ಆರಾಮಾಗಿ ಕುಳಿತುಕೊಂಡಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ಕೊಂಡು ನಾವು ಎಲ್ಲಿ ಕೂತಿದ್ದೀವಿ ಜಾಗವನ್ನು ನೆನೆದುಕೊಂಡು ಈಗ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಿಕೊಂಡ ಮೇಲೆ ನಿಧಾನವಾಗಿ ನಿಮ್ಮ ಮೂಗು ಯಾವ ರೀತಿ ಉಸಿರಾಡುತ್ತಾ ಇರುತ್ತೆ, ಮೂಗಿನ ಮೇಲೆ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಿಮಗೆ ಬರುವ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ನಿಮ್ಮ ಉಸಿರಾಟದ ಮೇಲೇನೆ ಧ್ಯಾನ ಇರಬೇಕು. ಯಾವುದೇ ಕಾರಣಕ್ಕೂ ಯೋಚನೆಗಳು ಹಲವಾರು ಬರ್ತಾ ಇರ್ತವೆ, ಅದಕ್ಕೆ ರಿಪ್ಲೈ ಕೊಡಬಾರ್ದು. ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀರಿ ಅಂದರೆ ನಿಮ್ಮ ಧ್ಯಾನ ವ್ಯರ್ಥ ಸ್ನೇಹಿತರೆ. ಅದಾಗಿ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ, ಅದಕ್ಕೆ ನಾವು ಉತ್ತರ ನೀಡಬಾರದು. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಈಗ 5 ನಿಮಿಷ ಆಯ್ತಂದ್ರೆ ನೋಡಿ ಸ್ನೇಹಿತರೆ, ಮೊದಲು ನಿಧಾನವಾಗಿ ಕುತ್ತಿಗೆಯನ್ನು ಹೀಗೆ ಬಗ್ಗಿಸಿ 2 ಕೈಯನ್ನು ಈ ಥರ ಉಜ್ಜಿಕೊಂಡು ಕಣ್ಣಿನ ಮೇಲೆ ಹೀಗೆ ಕಣ್ಣನ್ನು ಒರೆಸಿ ನಿಧಾನಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಈಗ ಒಂದು ದೀರ್ಘ ಉಸಿರು. ನೋಡಿದ್ರಲ್ವಾ, ಆಹಾ, ಏನು ಸುಖ ಸ್ನೇಹಿತರೆ, ಏನು ಸಂತೋಷ ಆಗತ್ತಂದರೆ ನಮ್ಮ ದೇಹಕ್ಕೆ ನಾವು ಕುಳಿತಿರೋ ಜಾಗದಲ್ಲಿ. ಆಮೇಲೆ ನೋಡಿ, ನಾವು 5 ನಿಮಿಷ ಏನೋ ಕಣ್ಣು ಮುಚ್ಚಿರ್ತೀವಿ ಮತ್ತು ನಾವೇನೋ 5 ನಿಮಿಷದಲ್ಲಿ ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಿಕೊಂಡು ಮತ್ತು ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಟ್ಟುಕೊಂಡು 5 ನಿಮಿಷ ನಾವು ಕಣ್ಣು ತೆರೆದು ಧ್ಯಾನ ಮಾಡಿದ ನಂತರ ಕಣ್ಣು ತೆರೆದು ನೋಡಿದ್ರೆ ಏನನ್ಸಂತಂದರೆ ಹೊಸ ಚೈತನ್ಯ ಸ್ನೇಹಿತರೆ. ನಮ್ಮ ದೇಹದಲ್ಲಿ ನಮ್ಮ ಮೆದುಳಿಗೆ ಏನೋ ಚೇಂಜಸ್ ಆಗಿತ್ತಲ್ಲ,
ಏನೋ ಒಂದು ಖುಷಿ ಆಗ್ತೈತಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಅನ್ನೋದು ಶುರು ಆಗುತ್ತೆ ಸ್ನೇಹಿತರೆ. ಆವಾಗ ನೀವು ಧ್ಯಾನಕ್ಕೆ ಮೆಡಿಟೇಷನ್ ಮಾಡೋದಕ್ಕೆ ರೆಡಿ ಆಗ್ತಿದೆ ನಿಮ್ಮ ದೇಹ ಅಂತ ಹೇಳ್ಬಿಟ್ಟು ಅರ್ಥ ಸ್ನೇಹಿತರೆ. ಸೊ ಆಯ್ತಲ್ಲ, ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನದಲ್ಲಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಓಂಕಾರ ಭ್ರಮರಿ ರಿಲ್ಯಾಕ್ಸ್ ಫೌಂಡೇಶನ್ ಆದಮೇಲೆ ಪ್ರಾಣಾಯಾಮನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹಿತರೆ ನಾವು ಪ್ರಾಣಾಯಾಮದಲ್ಲಿ ಮುದ್ರ ಪ್ರಾಣಾಯಾಮ ಹೇಗೆ ಮಾಡಬೇಕು ಮತ್ತು ಮುದ್ರ ಪ್ರಾಣಾಯಾಮದಿಂದ ನಮಗೇನು ಬೆನಿಫಿಟ್ಸ್ ಇದೆ, ಏನು ಪ್ರಯೋಜನಗಳಿದೆ ಸ್ನೇಹಿತರೆ ನೋಡಿ. ಒಂದು ಹೇಳ್ತೀನಿ, ಮೆಡಿಟೇಷನ್ ಧ್ಯಾನದಲ್ಲಿ ಓಂಕಾರ ಭ್ರಮರಿ ಆಮೇಲೆ ರಿಲ್ಯಾಕ್ಸೇಷನ್ ಮತ್ತು ಪ್ರಾಣಾಯಾಮಗಳು ಇವು ಬಂದ್ಬಿಟ್ಟು ರಿಲ್ಯಾಕ್ಸೇಷನ್ ನಮ್ಮ ದೇಹವನ್ನು ಆರಾಮಾಗಿ ಕುಳಿತುಕೊಳ್ಳಕ್ಕೆ ಮತ್ತು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಯೋಚನೆ ಮಾಡಬಾರ್ದು, ಧ್ಯಾನದಲ್ಲೇ ಕುಳಿತುಕೊಳ್ಬೇಕನ್ನೋದು ಕಲಿಸೋದಾದರೆ, ಪ್ರಾಣಾಯಾಮ ಬಂದ್ಬಿಟ್ಟು ನಮ್ಮ ಉಸಿರಾಟದ ತೊಂದರೆಗಳು, ನಮ್ಮ ಉಸಿರಾಟ ಎಲ್ಲಿವರೆಗೂ ನಮ್ಮ ದೇಹಕ್ಕೆ ಸೇರುತ್ತೋ ಪ್ರತಿಯೊಂದು ಭಾಗಗಳನ್ನು ಸ್ವಚ್ಛವಾಗಿರಿಸಿ ಅವುಗಳಿಗೆ ಕೆಲಸ ಕೊಡತಕ್ಕಂಥದ್ದು ಪ್ರಾಣಾಯಾಮ ಮಾಡುತ್ತದೆ ಸ್ನೇಹಿತರೆ. ಈಗ ಉಸಿರಾಟದ ಆಯ್ತಲ್ಲ ಸ್ನೇಹಿತರೆ, ಈಗ ಉಸಿರಾಟದ ಆದಮೇಲೆ ಮುದ್ರ ಪ್ರಾಣಾಯಾಮಗಳು ಸ್ನೇಹಿತರೆ. ಮುದ್ರ ಪ್ರಾಣಾಯಾಮಗಳಿಂದ ಉಪಯೋಗಗಳು ಏನಪ್ಪ ಅಂತಂದರೆ, ನಾವು ಮುದ್ರ ಪ್ರಾಣಾಯಾಮನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ, ಮತ್ತೆ ಹಾಗೆ ಮಾತು ಮುಂದುವರ್ಸೋಣಂತೆ. ಮೊದಲನೇದಾಗಿ ಮುದ್ರ ಪ್ರಾಣಾಯಾಮದಲ್ಲಿ ಚಿನ್ನ ಮುದ್ರಾ ನೋಡಿ ಸ್ನೇಹಿತರೆ, ಚಿನ್ನ ಮುದ್ರಾ ಈಗ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಮೊದಲು ನೀವು ಚಿನ್ನ ಮುದ್ರಾ ಮಾಡ್ಬೇಕಂತಂದ್ರೆ ಸೊಂಟವನ್ನು ನೇರವಾಗಿ ಇಳಿದುಕೊಂಡು ನಿಮಗೆ ಯಾವ ಥರ ಆಗತ್ತೆ ನೋಡಿ, ನಾನು ಈ ರೀತಿ ಕುಳಿತುಕೊಳ್ತಾ ಇದ್ದೀನಿ, ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ನೀವು ಆರಾಮಾಗಿ ಸುಖಾಸನದಲ್ಲಿ ಕುಳಿತುಕೊಂಡು ನೋಡಿ. ಈಗ ಎರಡು ಕೈಯನ್ನು ಈ ಥರ ನೋಡಿ, ಚಿನ್ನ ಮುದ್ರಾ ಇವತ್ತು ಮಾಡ್ತಾ ಇದ್ದೀವಿ. ಮುದ್ರ ಪ್ರಾಣಾಯಾಮದಲ್ಲಿ ಮೊದಲನೆಯದು ಚಿನ್ನ ಮುದ್ರಾ. ಇದರಲ್ಲಿ ನಾವು ಒಂದು ಬೆರಳನ್ನು ಈ ಥರ, ಕಿರು ಬೆರಳನ್ನು ಈ ಥರ ಇಟ್ಕೊಂಡು ಧ್ಯಾನದ ರೂಪದಲ್ಲಿ ನೋಡಿ, ಹೀಗೆ ಧ್ಯಾನದ ರೂಪದಲ್ಲಿ ಡೋರ್ ಗಾಲ್ ಬಿಟ್ಟು ನಕ್ಕರ್ನು ಗಾಲ್ ಬಾಕ್ಲು ಗಾಲ್ ಬೆಟ್ಟ ಗಾಲು ಬಾಕ್ಲು ಗಾಲ್ ನೋಡಿ, ಈ ಥರ ಕುಳಿತುಕೊಳ್ಳಬೇಕು ನೋಡಿ, ಹೀಗೆ ಈ ಥರ ಕುಳಿತುಕೊಳ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾವು ನೋಡಿದ್ರಲ್ಲ, ಈ ಥರ ಹಿಡಿದುಕೊಂಡು ಕಿರು ಬೆರಳನ್ನು ಹೀಗೆ ಇಟ್ಕೊಂಡು ಈ ಥರ ಧ್ಯಾನ, ಸೊಂಟ ನೇರವಾಗಿರಬೇಕು. ಹೀಗೆ ನೋಡಿ ಸ್ನೇಹಿತರೆ, ಈ ಥರ ಇದನ್ನು ನಾವು ಕಿರು ಬೆರಳನ್ನು ಇಡುವಾಗ ಈ ಥರ ಪುಷ್ ಮಾಡಬೇಕು. ಇದನ್ನು ಈಗ ಈ ಥರ ಪುಷ್ ಮಾಡಿ ಒತ್ತಿ ಈ ಥರ ಕುಳಿತುಕೊಳ್ಬೇಕು ನೋಡಿ. ಈಗ ಈ ಥರ ಒತ್ತಿ ಇದನ್ನು ಪುಷ್ ಮಾಡಿ ನಿಧಾನವಾಗಿ ನೋಡಿ, ಉಸಿರಾಟವನ್ನು ತಗೊಂಡು ಈಗ ನೋಡಿ, ಈ ಥರ ಬೆರಳನ್ನು ಈ ಥರ ಪುಷ್ ಮಾಡಿ ಹಿಂಗೆ ಇಟ್ಕೊಂಡು ಸೊಂಟವನ್ನು ನೇರ ಮಾಡಿಕೊಂಡು ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡೋದು ಸ್ನೇಹಿತರೆ. ನಾವು ಹೇಗೆ ಧ್ಯಾನ ಮೆಡಿಟೇಷನ್ ಮಾಡ್ತೀವಿ ಅದೇ ರೀತಿ ಸ್ನೇಹಿತರೆ. ಇದು ನೀವು ಹೊಸದಾಗಿ ಮಾಡೋರು ದಯವಿಟ್ಟು 5 ಬಾರಿ ಮಾಡಿಕೊಳ್ಳಿ. ಈಗ ನಾವು ಈ ಥರ ಬೆರಳನ್ನು ಹಿಡಿದುಕೊಂಡು ಧ್ಯಾನ ಹೇಗೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ಏನೇ ಯೋಚನೆಗಳು ಬಂದರೂ ಅದಕ್ಕೆ ನಾವು ರಿಪ್ಲೈ ಕೊಡದೆ ಉಸಿರಾಡಬೇಕು, ನಿಧಾನವಾಗಿ ಉಸಿರು ತಗೊಂಡು. ಹತ್ತು ಬಾರಿ ಮಾಡೋಣ ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಬೇಕು. ಇದನ್ನು
10 ಬಾರಿ ಮಾಡಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿದ್ರೆ ಯೋಚನೆಗಳು ಬರ್ತವೆ. ಅದಕ್ಕೆ ನಾವು ಯೋಚನೆಯನ್ನ ರಿಪ್ಲೈ ಮಾಡಬಾರ್ದು, ಉತ್ತರ ನೀಡಬಾರದು. ನಾವು ಧ್ಯಾನದ ರೂಪದಲ್ಲಿ ಕುಳಿತುಕೊಂಡು ಉಸಿರಾಟದ ಮೇಲೆ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಬೇಕು ಸ್ನೇಹಿತರೆ. ಈಗ ಇದನ್ನ ಈ ತರ ಬಿಡಿ ಮತ್ತು ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ನೀವು ಮೊದಲನೇದಾಗಿ ಮಾಡೋರು 5 ಬಾರಿ ಮಾಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಿಮಗೆ ಚಿನ್ನ ಮುದ್ರಾ. ಸೊ ಸ್ನೇಹಿತರೆ, ಈ ಮುದ್ರ ಪ್ರಾಣಾಯಾಮಗಳು ಮಾಡೋದ್ರಿಂದ ಏನು ಉಪಯೋಗಗಳಂತಂದ್ರೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಿಗೆ ರಕ್ತ ಸಂಚಲನೆ ಮಾಡುವುದನ್ನು ಸಹಾಯ ಮಾಡುತ್ತೆ ಸ್ನೇಹಿತರೆ. ನೋಡಿ, ರಕ್ತ ಅಂತಂದ್ರೆ ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಲ್ಲಿ ಇರುತ್ತೆ. ನಮ್ಮ ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿಗಳಾಗಿರ್ಬೋದು, ಪ್ರತಿಯೊಂದು ಭಾಗ ಸ್ನೇಹಿತರೆ, ಅಡಿಯಿಂದ ಮುಡಿವರೆಗೂ ಏನು ರಕ್ತ ಸಂಚಲನೆ ಇರುತ್ತೆ, ಅದನ್ನ ಪ್ರತಿಯೊಂದು ಏನಾದ್ರು ಸ್ಟ್ರಕ್ ಆಗಿದೆ ಅಂದ್ರೆ ಅದನ್ನು ಕ್ಲಿಯರ್ ಮಾಡತಕ್ಕಂಥದ್ದು ಮತ್ತು ರಕ್ತ ಸಂಚಲನೆ ಪ್ರತಿಯೊಂದು ಭಾಗನೂ ಚೆನ್ನಾಗಿ ಸರಳವಾಗಿ ಓಡಾಡತಕ್ಕಂಥದ್ದು, ರಕ್ತ ಸಂಚಲನೆ ನೀಟಾಗಿರತಕ್ಕಂಥದ್ದು ಕೆಲಸ ಮುದ್ರ ಪ್ರಾಣಾಯಾಮಗಳು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನಾವು ಮುದ್ರ ಪ್ರಾಣಾಯಾಮಗಳು ಕೂಡ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದರಿಂದ ನಾನು ನಿಮಗೆ ಹೇಳೋದು, ಇದು ಒಂದು ದೊಡ್ಡ ಸಬ್ಜೆಕ್ಟ್ ಸ್ನೇಹಿತರೆ, ನಾವು ಮಾಡಬೇಕು. ಅದರಿಂದ ನೀವು ಪ್ರತಿನಿತ್ಯ ಅರ್ಧ ತಾಸು ನೀವು ಮಾಡಿದ್ರೆ ಬಹಳ ಅಂದರೆ ಬಹಳ ಖುಷಿಯಾಗಿ ಮತ್ತು ಆರೋಗ್ಯವಾಗಿ ನೀವು ಮತ್ತು ನಿಮ್ಮ ಕುಟುಂಬದವರು ತುಂಬ ಸಂತೋಷದಿಂದ ಆರೋಗ್ಯದಿಂದ ಇರಬಹುದು ಸ್ನೇಹಿತರೆ. ಸೊ ಬನ್ನಿ, ಈಗ ಚಿನ್ನ ಮುದ್ರಾ ಆಯಿತು. ನೆಕ್ಸ್ಟ್ ಚಿನ್ಮಯ ಮುದ್ರಾ ಸ್ನೇಹಿತರೆ. ಮೊದಲನೇದು ಚಿನ್ನ ಮುದ್ರಾ, ಎರಡನೇದು ಚಿನ್ಮಯ ಮುದ್ರಾ. ಸೊ ಎರಡನೇದು ಚಿನ್ಮಯ ಮುದ್ರಾ ಹೇಗೆ ಮಾಡ್ಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ಈ ತರ ಇಟ್ಕೊಂಡು ಇದು ಕಿರು ಬೆರಳನ್ನ ಇಟ್ಕೊಂಡ್ವಿ. ಮೊದಲನೇದು ಹಿಡಿದ್ವಿ, ಇದು ಚಿನ್ನ ಮುದ್ರಾ. ಎರಡನೇದು ಇದೇ ತರ ದೊಡ್ಡ ಬೆರಳು, ಇದು ಈ ತರ ಹಿಡ್ಕೊಂಡು ಇದು ಹೀಗೆ ಈ ತರ ನೋಡಿ, ಈ ತರ ದೊಡ್ಡ ಬೆರಳು ಸ್ನೇಹಿತರೆ. ಮೂರನೇ ಬೆರಳು, ಹೆಬ್ಬೆಟ್ಟಿಂದ ಮೂರನೇ ಬೆರಳನ್ನು ಈ ತರ ಹಿಡಿದುಕೊಂಡು ನಾವು ಮತ್ತೆ ಧ್ಯಾನದ ರೂಪದಲ್ಲಿ ಮಾಡಬೇಕು. ನೀವು ಇದನ್ನ ಈ ತರ ಹಿಡಿಯುವಾಗ ಸ್ನೇಹಿತರೆ, ಹಿಂಗ ಸ್ವಲ್ಪ ಹಿಂಗ್ ಒತ್ತಬೇಕು. ಈ ತರ ಒತ್ತಿಕೊಂಡು ಈ ತರ ಧ್ಯಾನದಲ್ಲಿ ಹಿಡ್ಕೊಂಡು ಇದು ಕೂಡ 10 ಬಾರಿ ಮಾಡಬೇಕು. ಆದರೆ ನೀವು ಮೊದಲನೇದಾಗಿ ಶುರು ಮಾಡ್ತಿದ್ದೀರ ಅಂದ್ರೆ 5 ಬಾರಿ ಮಾಡಿ ಸ್ನೇಹಿತರೆ. ನೋಡಿ, ಹೀಗೆ ಇದು ಬೆರಳುಗಳು ಹಿಂಗ್ ಗಟ್ಟಿಯಾಗಿ ಹಿಡಿಯೋದು, ನಾವು ಬಿಡಬಾರ್ದು. 10 ಸತಿ ಉಸಿರು ತಗೊಂಡು ಉಸಿರು ಬಿಡೋದನ್ನ ಮಾಡ್ಕೊಳ್ಳೋಣ. ಒನ್ ಬೈ ಒನ್ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅವಸರ ಮಾಡಕ್ ಹೋಗ್ಬೇಡಿ, ನಿಧಾನವಾಗಿ ಮಾಡ್ಕೊಳ್ಳಿ. ಕಣ್ಣನ್ನು ಮುಚ್ಕೊಂಡು ಧ್ಯಾನದ ರೂಪದಲ್ಲಿ ಬೆರಳುಗಳನ್ನು ಬೀಗಿಯಾಗಿ ಹಿಡಿದು ಚಿನ್ಮಯ ಮುದ್ರಾ, ನಾನು ಈಗ ಚಿನ್ಮಯ ಮುದ್ರಾ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು ಸ್ನೇಹಿತರೆ. ನೋಡಿ, ಈಗ ನಾನು ಮಾಡ್ತೀನಿ. ಈಗ ನಿಧಾನವಾಗಿ ಬೆರಳನ್ನು ಬಿಟ್ಟು ಮತ್ತೆ ಕಣ್ ತೆರೆದು ಮತ್ತೆ ರಿಲ್ಯಾಕ್ಸೇಷನ್. ಗೊತ್ತಾಯ್ತಾ ಸ್ನೇಹಿತರೆ? ಚಿನ್ನ ಮುದ್ರಾ ಮತ್ತು ಚಿನ್ಮಯ ಮುದ್ರಾ ನಾವು
ಮಾಡಿದ್ದೀವಿ. ಸೊ ನೋಡಿ ಎಷ್ಟು ಸಂತೋಷ ಆಗತ್ತಂತಂದರೆ, ಅದರಿಂದ ದಯವಿಟ್ಟು ಪ್ರತಿನಿತ್ಯ ನೀವು ಯಾರು ನೋಡ್ತಾ ಇದ್ದೀರೋ ನೀವು ನೋಡಿ ಮತ್ತು ನಿಮ್ಮ ಕುಟುಂಬದವರಿಗೂ ಪ್ರತಿಯೊಬ್ಬರಿಗೂ ಇದನ್ನು ಅಭ್ಯಾಸ ಮಾಡಿಸಿ ಸ್ನೇಹಿತರೆ, ಮತ್ತು ಪ್ರತಿನಿತ್ಯ ಮಾಡಿ ಸ್ನೇಹಿತರೆ. ಮುಂಜಾನೆ ಬೇಗ ಎದ್ದೇಳಬೇಕು. ಇದು ನಾವು ಮಾಡಬೇಕಂತಂದರೆ ಬೆಳಗಿನ ಜಾವ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಸೂರ್ಯಾಸ್ತಮ ಆಗೋಕ್ಕಿಂತ ಒಂದು ಅರ್ಧ ತಾಸು ಮುಂಚೆ, ಇಲ್ಲ ಸೂರ್ಯಾಸ್ತಮ ಆದ ಒಂದು ಅರ್ಧ ತಾಸು ಒಳಗಡೆ ಮಾಡಿದ್ರು, ನೀವು 1 ತಾಸು ಮಾಡಿದ್ರು ಏನು ಅಭ್ಯಂತರ ಇಲ್ಲ ಸ್ನೇಹಿತರೆ. 1 ತಾಸು ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ನೀವು 1 ತಾಸು ಮಾಡಿದ್ರಂದರೆ ನೀವು ಏನು ಕೆಲಸಗಳು ಮಾಡ್ತೀರಿ, ಎಷ್ಟು ನಿಮಗೆ ಎನರ್ಜಿ ಬರುತ್ತಂದರೆ ಸ್ನೇಹಿತರೆ, ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಆಮೇಲೆ ಅದರ ಜೊತೆಗೆ ನಿಮಗೆ ಹೊಸ ಹೊಸ ಥಾಟ್ಸ್ ಕೂಡ ನಮಗೆ ಇದು ಕೊಡುತ್ತೆ ಸ್ನೇಹಿತರೆ. ನಾನು ಇದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂತಂದರೆ ಧ್ಯಾನ ಮತ್ತು ಯೋಗ ಇದು ಯಾವಾಗ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಕೆಲಸ ಮಾಡೋಕ್ಕೆ ಶುರು ಆಗ್ತವೆ, ಆಟೋಮೆಟಿಕ್ಕಾಗಿ ನಮ್ಮ ಮೆದುಳು ಕೂಡ ಚುರುಕಾಗೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಆವಾಗ ನಾವು ಪ್ರತಿಯೊಂದು ಕೆಲಸ ನಾವೇನು ಮಾಡಬೇಕಂತೀವಿ ಕೆಲಸಗಳು ಬಹಳ ವೇಗವಾಗಿ, ಸರಳವಾಗಿ ಮತ್ತು ತುಂಬ ಎಲ್ಲರಿಗೂ ಒಂದು ಒಳ್ಳೆಯ ಹೆಸರು ಪಡ್ಕೊಳ್ತಕ್ಕಂಥದ್ದು ಕೆಲಸಗಳು ಆಗತ್ತೆ ಸ್ನೇಹಿತರೆ. ಸೊ ಅದರಿಂದ ದಿನನಿತ್ಯ ನಮಗೆ ಮೆಡಿಟೇಷನ್ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಸೊ ಇದರ ಜೊತೆಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಒಂದು ಭಾರತ, ಸ್ವಚ್ಛ ಭಾರತ ಮತ್ತು ಹೆಲ್ದಿ ಭಾರತ ಆಗಬೇಕನ್ನೋದೇ ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ಉಪಯೋಗ ಇಲ್ಲ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬರ್ ಆಗಿ ಈ ಧ್ಯಾನವನ್ನು ಮತ್ತು ಯೋಗವನ್ನು ನೀವು ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಈಗ ನಾನು ನನ್ನ ಕಾಳಜಿ ಏನಂತಂದರೆ, ಇವತ್ತಿನ ಜನ್ರೇಷನಲ್ಲಿ ಬಹಳ ಅಂದರೆ ಬಹಳ ಡೆವಲಪ್ಮೆಂಟ್ಗಳು ಏನು ಟೆಕ್ನಾಲಜಿ ಆಗ್ತಿದೆ ಅಲ್ವಾ, ಅದೇ ಥರ ನಮ್ಮ ಆರೋಗ್ಯ ಕೂಡ ಹಾಗೇ ಡೆವಲಪ್ಮೆಂಟ್ ಆಗಬೇಕು. ಏನಾಗ್ತಿದೆ ಅಂತಂದರೆ, ಇದು ನಾವು ಕೆಲಸದ ಒತ್ತಡಗಳಿಂದ ನಾವು ಏನು ಮಾಡ್ತೀವಿ, ನಮ್ಮ ಕೆಲಸ ಅಂದ್ಕೊಂಡು ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಲ್ಲ. ಅದರಿಂದ ನಾವು ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಬಹಳ ಅಂದರೆ ಬಹಳ ನಾವು ಗಮನ ಹರಿಸ್ಬೇಕು ಸ್ನೇಹಿತರೆ. ಸೊ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಧ್ಯಾನ ಮಾಡೋದು ಬಹಳ ಅವಶ್ಯಕತೆ ಇದೆ. ಹಾಗೂ ನಮ್ಮ ಎಲ್ಲ ಕುಟುಂಬದವರಿಗೂ ನಾವು ಧ್ಯಾನವನ್ನು ಮಾಡಿಸೋದು ಬಹಳ ಅಂದರೆ ಬಹಳ ಉಪಯೋಗಕಾರಿ ಇದೆ ಸ್ನೇಹಿತರೆ. ನೋಡಿ, ನಮಗೆ ಈ ಧ್ಯಾನ ಯೋಗ ಮಾಡೋದ್ರಿಂದ ಏನೆಲ್ಲ ಯೋಚನೆಗಳು ಬರ್ತಾವಂತಂದರೆ, ಅದು ನಾನು ನಿಮಗೆ ಹೇಳೋಕ್ಕಿಂತ ನೀವೇ ಅದನ್ನು ಅನುಭವಿಸ್ಬೇಕನ್ನೋದೇ ನನ್ನ ಕನಸು ಮತ್ತು ಆಸೆ ಸ್ನೇಹಿತರೆ. ಯಾಕೆಂತಂದರೆ ನಾವು ಒಂದು ಭಾರತ, ಒಂದು ಕುಟುಂಬ ಥರ ಇರಬೇಕು ಸ್ನೇಹಿತರೆ, ಮತ್ತು ಸ್ವಚ್ಛ ಮತ್ತು ಆರೋಗ್ಯವಾಗಿರಬೇಕು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಿಮ್ಮ ಕೆಲಸಗಳೇನಿದಾವೆ ಅದು ಮಾಡ್ಕೊಳ್ಳಿ, ಅದರ ಜೊತೆ ಧ್ಯಾನ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ. ಅದೇ ತರಹ ನಾವು ಆರೋಗ್ಯದ ಕಡೆ ಬಂದರೆ, ನಿಮಗೆ ಈ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೋಗ ಧ್ಯಾನದ ಜೊತೆಗೆ ನಿಮಗೆ ಹಲವಾರು ಟಿಪ್ಸ್ಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಮಕ್ಕಳು ಓದ್ತಾ ಇರ್ತಾರೆ, ಯಾಕೆ ಅವರು ಓದೋದ ಮೇಲೆ ಗಮನ ಇಲ್ಲ ಅಂತಾರೆ, ಅದನ್ನು ಏನು ಮಾಡಬೇಕು? ಮತ್ತು ಈಗ ನಾವು ಏನೋ ಕೆಲಸಗಳಿಗೆ ಹೋಗ್ತಾ ಇಲ್ಲ ಅಂದರೆ ಒಂಥರ ಇದು ರಿಹ್ಯಾಬಿಲಿಟೇಷನ್ ಅನ್ನೋ ಥರ ವಿಡಿಯೋಗಳು ಬಹಳ ಅಂದರೆ ಬಹಳ ನಿಮ್ಮ ಮುಂದೆ ತರ್ತೀನಿ. ಸೊ ಇವತ್ತಿಗೆ ನಾವು ಮುದ್ರಾ ಪ್ರಾಣಾಯಾಮದ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಮತ್ತು ಮುದ್ರಾ ಪ್ರಾಣಾಯಾಮದ ಬೆನಿಫಿಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಹೀಗೆ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ಈಗ ಮುದ್ರಾ ಪ್ರಾಣಾಯಾಮವನ್ನು ಶುರು ಮಾಡೋಣ ಸ್ನೇಹಿತರೆ. ಸೊ ಅದರಿಂದ ನೀವೆಲ್ಲರೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಳೋದು, ನೀವು ಪ್ರತಿನಿತ್ಯ ದಯವಿಟ್ಟು ನನ್ನ
ಮನವಿ ಅಂತಲೇ ತಿಳ್ಕೊಳ್ಳಿ. ಯಾಕೆಂತಂದರೆ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನನಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ. ನನ್ನ ವಿಡಿಯೋಗೆ ನಾನು ಮಾಡೋ ಒಂದು ವಿಡಿಯೋ ಉಪಯೋಗ ಆಗಬೇಕಂತಂದರೆ ಸ್ನೇಹಿತರೆ, ನೀವು ಮೊದಲು ಮೆಡಿಟೇಷನ್ ಮಾಡಿ ಕಲೀರಿ ಮತ್ತು ನಿಮ್ಮ ಕುಟುಂಬದವರಿಗೂ ಕಲಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿನ ಜನ್ರೇಷನಲ್ಲಿ ಏನಂತೆ ಟೆಕ್ನಾಲಜಿ ಅಂತೆ, AI ಬೆಳೆದಿದಂತೆ, ಟ್ರೆಂಡಿಂಗ್ ಅಂತೆ ಸ್ನೇಹಿತರೆ. ದಯವಿಟ್ಟು ಈ ಥರ ವಿಡಿಯೋಗಳನ್ನು ಟ್ರೆಂಡಿಂಗ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಯಾಕಂತಂದರೆ ಇದು ಮಾಡೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರಿಂದ ಈ ಥರ ವಿಡಿಯೋಗಳನ್ನು ಟ್ರೆಂಡಿಂಗ್ ಮಾಡಿ, ನೀವು ಮೆಡಿಟೇಷನ್ ಮಾಡಿ ಕಲೀರಿ ಮತ್ತು ನಿಮ್ಮ ಕುಟುಂಬದವರಿಗೆ ಕಲಿಸಿ ಮತ್ತು ನಿಮ್ಮ ಸಂಬಂಧಿಕರೆಲ್ಲರಿಗೂ ಕಲಿಸ್ಕೊಡಿ. ಹೀಗೆ ಇದು ಒಂದೇನಂತಂದರೆ ಒಂದು ಲಿಂಕ್ ಟೈಪ್ ಆಗ್ಬೇಕು ಸ್ನೇಹಿತರೆ ಎಲ್ಲರೂ. ಯಾಕಂತಂದರೆ ಮೊದಲು ನಾನು ಮಾಡಬೇಕು, ನಾನು ಅನುಭವಿಸಬೇಕು. ನನಗೆ ಚೆನ್ನಾಗಿದೆ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಸ್ನೇಹಿತರೆ, ನನ್ನ ಕುಟುಂಬನೂ ಚೆನ್ನಾಗಿರಬೇಕಂತ ನಮ್ಮ ಮನಸ್ಸಲ್ಲಿ ಮನೋಭಾವನೆ ಬರುತ್ತಲ್ವಾ. ಸೊ ಆವಾಗ ನಮ್ಮ ಮನೆ ಫ್ಯಾಮಿಲಿಯವರೆಲ್ಲರೂ ಕಲ್ಸೋಣ ಮತ್ತು ನಮ್ಮ ಸಂಬಂಧಿಕರನ್ನು ಕಲ್ಸೋಣ. ಪ್ರತಿಯೊಬ್ಬರೂ ನಾವು ಇದನ್ನು ಫಾರ್ವರ್ಡ್ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಇದು ಶೇರ್ ಮಾಡಬೇಕು ನಾವು. ಆವಾಗ ತಾನೇ ನಾವು ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.